ವಿಧಾನಸೌಧದ ಎದುರು 2 ತಾಸಿನ ಹೈ ಡ್ರಾಮಾ ಏನ್ ನಡೀತು ಅದು ಸದ್ಯ ಅಂತ್ಯ ಆಗ್ತಾ ಇದೆ. ಬೆಳಗಾವಿ ಸುವರ್ಣಸೌಧದ ಎದುರು ಕಾಂಗ್ರೆಸ್ ರಣಕಹಳೆ. ಟ್ರ್ಯಾಕ್ಟರ್ನಲ್ಲೇ ಸುವರ್ಣಸೌಧಕ್ಕೆ ಕೈ ನಾಯಕರ ಎಂಟ್ರಿ ಆಗಿದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರನ್ನಷ್ಟೇ ಒಳಬಿಟ್ಟಿದ್ದಾರೆ ಪೊಲೀಸರು. ಸ್ಪೀಕರ್ ಹಾಗೂ ಸಿಎಂ ಮಧ್ಯಪ್ರವೇಶದೊಂದಿಗೆ ಸದ್ಯ ಕಾಂಗ್ರೆಸ್ನ ರ್ಯಾಲಿ ಅಂತ್ಯಗೊಂಡಿದೆ. ಟ್ರ್ಯಾಕ್ಟರ್ನ ಮೂಲಕವೇ ಸುವರ್ಣಸೌಧಕ್ಕೆ ಕಾಂಗ್ರೆಸ್ ನಾಯಕರ ಎಂಟ್ರಿ. ಭೈರತಿ ಸುರೇಶ್ ಅವರು ಟ್ರ್ಯಾಕ್ಟರ್ ಅನ್ನ ಚಲಾಯಿಸಿದ್ದಾರೆ. ಬೆಳಗಾವಿ ಸುವರ್ಣಸೌಧದ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಹೈ ಡ್ರಾಮಾ ಸದ್ಯ ಅಂತ್ಯಗೊಂಡು ಟ್ರ್ಯಾಕ್ಟರ್ ಅನ್ನ ಒಳಗೆ ಬಿಟ್ಟಿದ್ದಾರೆ ಪೊಲೀಸರು. ಸ್ಪೀಕರ್ ಹಾಗೂ ಸಿಎಂ ಅವರ ಪ್ರವೇಶದೊಂದಿಗೆ ಕಾಂಗ್ರೆಸ್ ರ್ಯಾಲಿ ಅಂತ್ಯಗೊಂಡಿದೆ. ಕಾಂಗ್ರೆಸ್ ನಾಯಕರನ್ನ ಒಳ ಬಿಡೋದಕ್ಕೆ ಸ್ಪೀಕರ್ ಸೂಚನೆಯನ್ನ ನೀಡಿದರು. ಅದಾದ ಬಳಿಕವೇ ಪೊಲೀಸರು ಕೂಡ ಸುವರ್ಣಸೌಧದ ಗೇಟ್ ಅನ್ನ ಓಪನ್ ಮಾಡಿದ್ರು. ಸಿದ್ದರಾಮಯ್ಯಗೆ ಖುದ್ದು ಸ್ಪೀಕರ್ ಕರೆ ಮಾಡ್ತಾರೆ, ಮಾತನಾಡ್ತಾರೆ, ಸಂಧಾನವನ್ನ ಮಾಡ್ತಾರೆ. ಅದಾದ ಬಳಿಕ ಸುವರ್ಣಸೌಧದ ಒಳಗೆ ಅವರ ಎಂಟ್ರಿ ಆಗತ್ತೆ. 2 ತಾಸು ನಡೆದಂತಹ ಹೈ ಡ್ರಾಮಾ ಸದ್ಯ ಅಂತ್ಯ ಆಗಿದೆ. ಅದರ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್, ನಾನು, ದೇಶಪಾಂಡೆ ಅವರು, ಎಚ್.ಕೆ. ಪಾಟೀಲ್ ಅವರು, ಸಲೀಂ ಅಹಮದ್ ಅವರು, ಎಸ್.ಆರ್. ಪಾಟೀಲ್ ಅವರು ಮತ್ತೆ ಇನ್ನೂ ಅನೇಕ ಜನ ನಮ್ಮ ಶಾಸಕ ಮಿತ್ರರು, ಮೇಲ್ಮನೆ ಮತ್ತು ಕೆಳಮನೆಯ ಸದಸ್ಯರುಗಳು, ಶಾಸಕ ಬಚ್ಚೇಗೌಡ ಇದ್ದಾರೆ. ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಬೆಳಗಾಂನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿಯಿಂದ ಸುವರ್ಣ ವಿಧಾನಸೌಧದವರೆಗೆ ಟ್ರ್ಯಾಕ್ಟರ್ ಮೂಲಕ ಬರ್ತಕ್ಕಂಥ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಇದು ಪ್ರತಿಭಟನೆ ಉದ್ದೇಶ ಸರ್ಕಾರದ ಗಮನವನ್ನ ಮತ್ತು ಸಾರ್ವಜನಿಕರ ಗಮನವನ್ನು ಸೆಳೆಯಲಿಕ್ಕೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ರಾಜ್ಯ ಇವತ್ತು ಭ್ರಷ್ಟಾಚಾರದಿಂದ ತುಂಬಿ ಹೋಗಿದೆ. ಈ ರಾಜ್ಯ ಸರ್ಕಾರ, there is a rampant corruption in this government. ನಾನು ಹೇಳೋದಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಅನೇಕ ಇಲಾಖೆಗಳಲ್ಲಿ ಪ್ರಾಜೆಕ್ಟ್ಗಳನ್ನು ನಾವು ಮಾಡಬೇಕಾದ್ರೆ 40% ಕಮಿಷನ್ ಕೊಡಬೇಕು, ಲಂಚ ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ಕೆಂಪಣ್ಣ ಅಂತಕ್ಕಂಥವರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ. ಆ ಪತ್ರನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಒಮ್ಮೆ ಅಲ್ಲ, 2-3 ಸಾರಿ ಮಾಧ್ಯಮದವರು ಮುಂದೆ ಬಂದು ಹೇಳಿದ್ದಾರೆ. ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ, ಜುಡಿಷಿಯಲ್ ಕಮಿಷನ್ ಅನ್ನ ಮಾಡಿ
ಇಲ್ಲ ಸದನ ಸಮಿತಿನಾದ್ರು ಮಾಡಿ. ಯಾಕಂತಂದ್ರೆ ಸತ್ಯ ಗೊತ್ತಾಗಬೇಕು. ಇದರಲ್ಲಿ ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅವರು ಡಿಫೆನ್ಸ್ಗೋಸ್ಕರ ನಮ್ಮ ಸರ್ಕಾರದಲ್ಲಿ 10% ಇತ್ತು ಅಂತ ನರೇಂದ್ರ ಮೋದಿ ಅವರು ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಭಾಷಣ ಮಾಡಿದ್ರು. ಅದನ್ನೇ ಇವತ್ತು ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ 10% ಅಂತ ಇವ್ರು ಏನು ಹೇಳ್ತಾ ಇದ್ದಾರಲ್ಲ ಆಧಾರ ರಹಿತವಾಗಿ, ಅದನ್ನು ಶೇರ್ಸ್ ಮಾಡಲಿ. ಅದಕ್ಕೆ ಯಾವ ದಾಖಲಾತಿ ಇಲ್ಲ. ರಾಜಕೀಯ ಭಾಷಣ ಮಾಡಿದ್ದು ನರೇಂದ್ರ ಮೋದಿ ಅವರು. ಈಗ ಕೆಂಪಣ್ಣ ಅವರು ಪತ್ರನೇ ಬರೆದಿದ್ದಾರೆ, ಇಟ್ ಇಸ್ ಇನ್ ರೈಟಿಂಗ್. ಇದು ಒಂದು ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ದುರಾಡಳಿತ ನಡೀತಾ ಇದೆ. ಇವತ್ತು ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಪ್ರವಾಹ ಬಂತು, ಅತಿವೃಷ್ಟಿ ಆಯಿತು, ಅಕ್ಟೋಬರ್ ಮತ್ತು ನವೆಂಬರ್ 2 ತಿಂಗಳಲ್ಲಿ ನಡೀತು. ಇವತ್ತಿನವರೆಗೆ ಈ ವರ್ಷ 2021ರಲ್ಲಿ ₹1 ಪರಿಹಾರ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಸತ್ತೋದವ್ರಿಗೆ, ಕೊರೋನಾ ರೋಗದಲ್ಲಿ ಸತ್ತೋದವ್ರಿಗೆ ಪರಿಹಾರ ಕೊಟ್ಟಿಲ್ಲ. ರೈತಾಪಿ ವರ್ಗದ ಜನರಿಗೆ ಪರಿಹಾರ ಕೊಟ್ಟಿಲ್ಲ. ಬೆಳೆಯಾಕೆ ಪರಿಹಾರ ಕೊಡಲಿಲ್ಲ. ಮನೆ ಕಳ್ಕೊಂಡವರು ಪರಿಹಾರ ಇಲ್ಲ ಕೊಡಲಿಲ್ಲ. ಸತ್ತವರು ಪರಿಹಾರ ಕೊಡಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ 23 ಜಿಲ್ಲೆಗಳಲ್ಲಿ ಪ್ರವಾಹ ಇತ್ತು. 3 ಬಾರಿ ಪ್ರವಾಹ ಬಂದಿದೆ ಈ ವರ್ಷ. ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಹೇಳ್ತಕ್ಕಂಥದ್ದು 12 ಲಕ್ಷ ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಮೀಗರ್ ಅಮೌಂಟ್. ಕುಷ್ಕಿ ಬೆಳೆ 1 ಹೆಕ್ಟೇರಿನಲ್ಲಿ ನಾಶ ಆಗಿದ್ರೆ ಅದು 33% ಜಾಸ್ತಿ ಆಗಿರ್ಬೇಕು. ಆಗಿದ್ರೆ ₹6,800. ಸರಿ ಜಮೀನಲ್ಲಿ ಆಗಿದ್ರೆ ₹13,500. ಅದು ಮಲ್ಟಿ ಕ್ರಾಪ್ ಆಗಿದ್ರೆ ₹18,000. ನಾನು ಅಡ್ಜರ್ಮೆಂಟ್ ಮೋಷನ್ ಮಾಡಿ ಪ್ರವಾಹದ ಬಗ್ಗೆ ಮತ್ತೆ ಹೆವಿ ರೈನ್ ಬಗ್ಗೆ ಎಲ್ಲ ಮಾತಾಡಿ ಅದ್ರ 3 ಪಟ್ಟು ಹೆಚ್ಚು ಮಾಡಿ ಸರ್ಕಾರ ಕೊಡಿ ಅಂತ ನಿನ್ನೆ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ನೀವೆಲ್ಲ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಿಮ್ಮ ಖಜಾನೆಯಿಂದ ಕೊಡ್ರಿ, ಕೇಂದ್ರ ಸರ್ಕಾರದ ಸಹಾಯ ಕಾಯ್ಕೊಂಡಿರಬೇಡಿ, ಕೊಡ್ರಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ನಾನು ಕೂಡ ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರ ತನ್ನ ಕೈನಿಂದ ಪರಿಹಾರ ಕೊಡಬೇಕು. ಇವತ್ತು ರೈತರು ಕಷ್ಟದಲ್ಲಿದ್ದಾರೆ, ಹೂ ಬೆಳೆದಿರೋರು ಕಷ್ಟದಲ್ಲಿದ್ದಾರೆ, ತರಕಾರಿ ಬೆಳೆದಿರೋರು ಕಷ್ಟದಲ್ಲಿದ್ದಾರೆ, ಏಕದಳ ಧಾನ್ಯ ಬೆಳೆದವರು ಕಷ್ಟದಲ್ಲಿದ್ದಾರೆ. ಎಲ್ಲ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರವಾಹ ಬಂದಿದೆ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ. ಸೊ ಅಲ್ಲಿ ರೈತರಿಗೆ ಕಷ್ಟ ಅನುಭವಿಸ್ಬೇಕಲ್ಲ. 2019ರಲ್ಲಿ ಪ್ರವಾಹ ಬಂದು ಮನೆ ಕಳ್ಕೊಂಡ್ರಲ್ಲ, ಅವ್ರಿಗಿನ್ನೂ ಕೊಟ್ಟಿಲ್ಲ. ಸುಮಾರು 1 ಲಕ್ಷ ಚಿಲ್ಲರೆ ಮನೆಗಳಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಲಿಲ್ಲ. 3,31,000 ಮನೆಗಳು ಹೋಗಿದ್ದಾವೆ ಅಂತ ಹೇಳ್ತಾರೆ. ಇವ್ರು ಕೊಟ್ಟಿರೋದು ಬರೀ 1,24,000 ಅಷ್ಟೇ. ಇನ್ನು ಬೇರೆ ಮನೆಗಳು ಕೊಟ್ಟಿಲ್ಲ. ಈ ವರ್ಷ ಮನೆ ಬಿದ್ದೋಗಿದಾವಲ್ಲ, 39,000 ಮನೆಗಳು ಬಿದ್ದೋಗಿದ್ದಾವೆ. ಒಂದು ಮನೆಗೆ ಪರಿಹಾರ ಕೊಟ್ಟಿಲ್ಲ. ಮನೆ ಹಳ್ಳಿಗಳಿಂದ ಶಿಫ್ಟ್ ಮಾಡಿಲ್ಲ. ಸೊ ಒಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಪರಿಹಾರ ಕೊಡೋಕ್ಕಾಗಿಲ್ಲ. ಇವತ್ತು 40% ಸರ್ಕಾರ ಅಂತ ಎಲ್ಲ ಕರೀತಾ ಇದ್ದಾರೆ, ಬಿಟ್ಕಾಯಿನ್ ಸರ್ಕಾರ ಅಂತ ಕರೀತಾ ಇದ್ದಾರೆ. ಹೀಗೆ ಇವರು ರಾಜ್ಯದ ಜನರನ್ನ ಮರೆತು ಬರೀ ಲಂಚ ಹೊಡ್ಕೊಂಡು ಕೂತಿರ್ಲಿಕ್ಕೆ ಶುರುವಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಒಂದ್ ಕಡೆ ಬೆಲೆ ಏರಿಕೆ ಆಗ್ಬಿಟ್ಟದೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಕಬ್ಬಿಣ, ಸಿಮೆಂಟ್, ಅಡಿಗೆ ಎಣ್ಣೆ. ಕೆಂಪಣ್ಣರವರು ನಿಮ್ಮ ಮೇಲೂ ಆರೋಪ ಮಾಡಿದ್ದಾರೆ, ನಿಮ್ಮ ಸರ್ಕಾರದಲ್ಲಿ 10% ಇತ್ತು ಅಂತ. ನೀವು ಭ್ರಷ್ಟಾಚಾರ ಒಪ್ಕೊಂತೀರಾ ಸರ್? ನೋಡಪ್ಪ, ಅದಕ್ಕೂ ಎಂಕ್ವೈರಿ ಮಾಡಿಸ್ರಿ. ಒಪ್ಕೊಳ್ಳೋದು ಏನ್ ಬೇಕು? ಅವ್ರು ಒಪ್ಕೊಂಡಿದ್ದಾರೆ ಈಗ. ನೋಡಪ್ಪ, ಅಲ್ಲಿಗೆ ಅವ್ರು ಏನ್ ಹೇಳಿದ್ದಾರೆ ನೀವು ಕೇಳ್ದು ಅಂತ ಹೇಳಿದ್ದಾರೆ, ಗೊತ್ತಾಯ್ತಾ? ಕೆಂಪಣ್ಣ ಲೆಟರ್ನಲ್ಲಿ ಬರ್ದಿದ್ದಾನೆ ನಮ್ಮ ಸರ್ಕಾರ ಅಂತ. ನೋಡಿದ್ದೀರಿ ಅಂದ್ರೆ ನಮ್ಮ ಲೆಟರು, ಅವ್ರ ಲೆಟರ್ ಬೇಡಪ್ಪ. ಆಯ್ತು, ಆಯ್ತಪ್ಪ. ಕೇಳ್ರಿ ಇಲ್ಲಿ, ಕೇಳ್ರಿ ಇಲ್ಲಿ, ಕೇಳಪ್ಪ. ನೀ ಹೇಳ್ದ ಕೇಳಕ್ಕಲ್ಲ ನಾ ಇರೋದು, ಅವ್ರು ಹೇಳ್ದ ಕೇಳಕ್ಕಲ್ಲ ನಾ ಇರೋದು. ಅವ್ರೇ ಮಾಡಿದ್ರೆ ಮಾಡ್ತಾರೆ ಬಿಡ್ರಿ. ಲೆಟರ್ನಲ್ಲಿ ಬರ್ದಿದಾರ? ಅವ್ರು ಬರ್ದಿರತಕ್ಕಂಥ ಪ್ರಧಾನಮಂತ್ರಿಗೆ ಬರ್ದಿರ್ತಕ್ಕಂಥ ಲೆಟರ್ನಲ್ಲಿ ಬರ್ದಿದಾರ?
ಮಾಧ್ಯಮದವರು ಕೇಳೋದಕ್ಕೆ ಹೇಳಿದ್ದಾರೆ. ಹೌದು, ಪ್ರಧಾನಮಂತ್ರಿ ಹೇಳಿದ್ರು ಹೋದ ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರನು ಕೂಡ 10% ಸರ್ಕಾರ ಅಂತ ಹೇಳಿದ್ರು. ಅದು ಸೇರ್ಸ್ ಎಂಕ್ವೈರಿ ಮಾಡಿ. ಅವ್ರು 3 ವರ್ಷದಿಂದ ಏನ್ ಮಾಡ್ತಿದ್ರು? 3 ವರ್ಷದಿಂದ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಇವರೆಲ್ಲ ಅಧಿಕಾರದಲ್ಲಿ ಇದ್ದವರು? ಇದೇನು ದಾಖಲಾತಿ? ಏನು ಕೆಂಪಣ್ಣ ಬರ್ದಿರೋ ದಾಖಲಾತಿ ಅಲ್ವಾ? ಪತ್ರ ಬರ್ದಿರೋ ದಾಖಲಾತಿ ಅಲ್ವೇನ್ರಿ? ಅದಕ್ಕೆ ನಾನೇನು ಹೇಳೋದು, ಮೊದಲು ಇವ್ರ ಮೇಲೆ ಸರ್ಕಾರದ ಮೇಲೆ ಕೆಂಪಣ್ಣ ಪತ್ರದ ಮೂಲಕ ಹೇಳಿದ್ದಾರೆ, ತನಿಖೆ ಮಾಡಿಸಿ, ನಮ್ಮದು ಶೇರ್ಸ್ ಮಾಡಿ, ಅದು ಇವ್ರ ರೈತರು ಕೇಳಪ್ಪ ಇಲ್ಲಿ. ರೈತರಿಗೂ ಹೇಳ್ತಾ ಇದ್ರು, ಚಳವಳಿ ಮಾಡ್ತಾ ಇದ್ರಲ್ಲ ಡೆಲ್ಲಿನಲ್ಲಿ ಬಾರ್ಡರ್ನಲ್ಲಿ, ಅದು ಪ್ರಚೋದಿತ ಚಳವಳಿ. ಆಯ್ತಪ್ಪ, ಇದನ್ನ ರೈತರು ಅವರು ರಾಷ್ಟ್ರದ್ರೋಹಿಗಳು ಅಂತ ಹೇಳಿದ್ರು. ಯಾರಿಗೆ? ಈ ಚಳವಳಿ ಮಾಡ್ತಿದ್ರು ರೈತರಿಗೆ. ಈಗೇನ್ ಮಾಡಿದ್ರು? ಬೇರೆ ಕ್ಷಮಿಸಿ ರೈತರೇ ಕ್ಷಮಿಸಿ ಅಂತ ಪ್ರಧಾನಮಂತ್ರಿ ಹೇಳಿ 3 ಕಾನೂನುಗಳನ್ನ ವಾಪಸ್ ತಗೊಂಡಿದ್ದಾರೆ ಅಲ್ವಾ? ಈಗ ಅದು ಹೇಳ್ತಾರೆ, ಡಿಫೆನ್ಸ್ಗೋಸ್ಕರ ಅವೆಲ್ಲ ಹೇಳ್ತಾರೆ. ನಾನೇನ್ ಹೇಳ್ತೀನಿ, ನಿಷ್ಪಕ್ಷಪಾತವಾದಂತ ತನಿಖೆ ಮಾಡಿಸಿ, ನ್ಯಾಯಾಂಗ ತನಿಖೆ ಮಾಡಿಸಿ, ಸದನ ಸಮಿತಿ ಮಾಡಿಸಿ, ಎರಡರಲ್ಲಿ ಯಾವ್ದಾದ್ರು ಮಾಡಿ, ನಮ್ಮದ್ದು ಸೇರ್ಸ್ ಮಾಡಿ. ಗೊತ್ತಾಯ್ತಾ? ನಮ್ಮದನ್ನ ನಾನು ಮುಚ್ಕೊಳಕ್ ಹೋಗಲ್ಲ. ಗೊತ್ತಾಯ್ತಾ? ಒಂದು ವೇಳೆ ನಮ್ಮ ಸರ್ಕಾರದಲ್ಲಿ ನಡೆದಿದ್ರು ಕೂಡ, ಒಂದು ವೇಳೆ ನಡೆದಿದ್ರೆ ತನಿಖೆ ಮಾಡಿಸಿ. ನೀವೇ ಅಧಿಕಾರದಲ್ಲಿದ್ದೀರಿ, 2.5 ವರ್ಷದಿಂದ ನೀವೇ ಇದ್ದೀರಿ. ನಿಮ್ಮನ್ನ ಕೈ ಇಟ್ಕೊಂಡಿರೋರು ಯಾರು? ಯಾರು? ನಾನು ಸರ್ಕಾರದಲ್ಲಿ ಇದ್ದೀನ? ಈಗ ನಮ್ಮ ಪಕ್ಷ ಇದೆಯಾ ಸರ್ಕಾರದಲ್ಲಿ? ಸರ್ಕಾರದಲ್ಲಿರೋರು ಯಾರು? ಅವ್ರು ಮಾಡ್ಲಿ, ತನಿಖೆ ಮಾಡ್ಲಪ್ಪ, ಮಾಡಿಸಿ. ಹೌದು, ಮಾಡ್ತೀವಿ. ಹೇಳಪ್ಪ, ಅದು ಆಮೇಲೆ ಮಾತಾಡ್ತೀವಿ. ಯಾರು? ನೋಡಪ್ಪ, ಇವರು ಅಧಿಕಾರದಲ್ಲಿರುವಾಗ ಮಾಡಿರ್ತಕ್ಕಂಥ ಅಲಿಗೇಷನ್ಗಳು, ಅದ್ರ ಮೇಲೆ ತನಿಖೆ ಮಾಡಿಸಿ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ರಾಜ್ಯ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿದೆ ಅಂತ ಆರೋಪ ಮಾಡ್ತಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ಪರ್ಸೆಂಟೇಜ್ ಫೈಟ್. ನಮ್ಮ ಅವಧಿಯಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿ. ಬಿಜೆಪಿ ಸರ್ಕಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ನೇರ ಸವಾಲು ಹಾಕಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಡೀತಾ ಇರುವಂತಹ ಪರ್ಸೆಂಟೇಜ್ ಫೈಟ್, ನನ್ನನ್ನು ಸೇರಿಸಿ ತನಿಖೆ ಮಾಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 10% ಸರ್ಕಾರ ಎಂದು ಮೋದಿ ಆರೋಪ ಮಾಡಿದ್ರು. ಮೋದಿ ಆರೋಪಕ್ಕೆ ಸಿದ್ದರಾಮಯ್ಯನವರು ನೀಡಿದಂತಹ ತಿರುಗೇಟಿದು. ಈ ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿನ 10% ಸರ್ಕಾರ ಅಂತ ಏನು ಮೋದಿ ಆರೋಪ ಮಾಡಿದ್ರು. ಮೋದಿ ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನನ್ನೂ ಸೇರಿಸಿದ ಹಾಗೆ ತನಿಖೆಯನ್ನ ಮಾಡಿ, ನ್ಯಾಯಾಂಗ ತನಿಖೆ ಆದರೂ ಮಾಡಿ ಅಥವಾ ಸದನ ಸಮಿತಿಯನ್ನ ರಚಿಸಿ ತನಿಖೆ ಮಾಡಿಸಿ. ಸಿದ್ದರಾಮಯ್ಯನವರ ನೇರ ಸವಾಲಿತ್ತು. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಈಗ ಪರ್ಸೆಂಟೇಜ್ ಫೈಟ್. ನಮ್ಮ ಅವಧಿಯಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿ. ಬಿಜೆಪಿ ಸರ್ಕಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸವಾಲು. ಇದು ಪ್ರತಿಭಟನೆ ಉದ್ದೇಶ ಸರ್ಕಾರದ ಗಮನವನ್ನ ಮತ್ತು ಸಾರ್ವಜನಿಕರ ಗಮನವನ್ನ ಸೆಳೆಯಲಿಕ್ಕೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ರಾಜ್ಯ ಇವತ್ತು ಭ್ರಷ್ಟಾಚಾರದಿಂದ ತುಂಬಿ ಹೋಗಿದೆ. ಈ ರಾಜ್ಯ ಸರ್ಕಾರ, there is a rampant corruption in this government. ನಾನು ಹೇಳೋದಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಅನೇಕ ಇಲಾಖೆಗಳಲ್ಲಿ ಪ್ರಾಜೆಕ್ಟ್ಗಳನ್ನ ನಾವು ಮಾಡಬೇಕಾದ್ರೆ
40% ಕಮಿಷನ್ ಕೊಡಬೇಕು, ಲಂಚ ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ಕೆಂಪಣ್ಣ ಅಂತಕ್ಕಂಥವರು ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ. ಇದರಲ್ಲಿ ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅವರು ಡಿಫೆನ್ಸ್ಗೋಸ್ಕರ ನಮ್ಮ ಸರ್ಕಾರದಲ್ಲಿ 10% ಇತ್ತು ಅಂತ ನರೇಂದ್ರ ಮೋದಿ ಅವರು ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಭಾಷಣ ಮಾಡಿದ್ರು. ಅದನ್ನೇ ಇವತ್ತು ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ 10% ಅಂತ ಇವ್ರು ಏನು ಹೇಳ್ತಾ ಇದ್ದಾರಲ್ಲ ಆಧಾರ ರಹಿತವಾಗಿ, ಅದನ್ನು ಶೇರ್ಸ್ ಮಾಡಿ. ಅದಕ್ಕೆ ಯಾವ ದಾಖಲಾತಿ ಇಲ್ಲ. ರಾಜಕೀಯ ಭಾಷಣ ಮಾಡಿದ್ದು ನರೇಂದ್ರ ಮೋದಿ ಅವರು. ಈಗ ಕೆಂಪಣ್ಣ ಅವರು ಪತ್ರನೇ ಬರೆದಿದ್ದಾರೆ, ಇಟ್ ಇಸ್ ಇನ್ ರೈಟಿಂಗ್. ಇದು ಒಂದು ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ದುರಾಡಳಿತ ನಡೀತಾ ಇದೆ. ಇದರಲ್ಲಿ ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅವರು ಡಿಫೆನ್ಸ್ಗೋಸ್ಕರ ನಮ್ಮ ಸರ್ಕಾರದಲ್ಲಿ 10% ಇತ್ತು ಅಂತ ನರೇಂದ್ರ ಮೋದಿ ಅವರು ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಭಾಷಣ ಮಾಡಿದ್ರು. ಅದನ್ನೇ ಇವತ್ತು ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ 10% ಅಂತ ಇವ್ರು ಏನು ಹೇಳ್ತಾ ಇದ್ದಾರಲ್ಲ ಆಧಾರ ರಹಿತವಾಗಿ, ಅದನ್ನು ಶೇರ್ಸ್ ಮಾಡಿ. ಅದಕ್ಕೆ ಯಾವ ದಾಖಲಾತಿ ಇಲ್ಲ. ರಾಜಕೀಯ ಭಾಷಣ ಮಾಡಿದ್ದು ನರೇಂದ್ರ ಮೋದಿ ಅವರು. ಈಗ ಕೆಂಪಣ್ಣ ಅವರು ಪತ್ರನೇ ಬರೆದಿದ್ದಾರೆ, ಇಟ್ ಇಸ್ ಇನ್ ರೈಟಿಂಗ್. ಇದು ಒಂದು ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ದುರಾಡಳಿತ ನಡೀತಾ ಇದೆ. ಇವತ್ತು ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಪ್ರವಾಹ ಬಂತು, ಅತಿವೃಷ್ಟಿ ಆಯಿತು, ಅಕ್ಟೋಬರ್ ಮತ್ತು ನವೆಂಬರ್ 2 ತಿಂಗಳಲ್ಲಿ ನಡೀತು. ಇವತ್ತಿನವರೆಗೆ ಈ ವರ್ಷ 2021ರಲ್ಲಿ ₹1 ಪರಿಹಾರ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಸತ್ತೋದವ್ರಿಗೆ, ಕೊರೋನಾ ರೋಗದಲ್ಲಿ ಸತ್ತೋದವ್ರಿಗೆ ಪರಿಹಾರ ಕೊಟ್ಟಿಲ್ಲ. ರೈತಾಪಿ ವರ್ಗದ ಜನರಿಗೆ ಪರಿಹಾರ ಕೊಟ್ಟಿಲ್ಲ, ಬೆಳೆಯಾಕೆ ಪರಿಹಾರ ಕೊಡಲಿಲ್ಲ, ಮನೆ ಕಳ್ಕೊಂಡವರು ಪರಿಹಾರ ಕೊಡಲಿಲ್ಲ, ಸತ್ತವರು ಪರಿಹಾರ ಕೊಡಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ 23 ಜಿಲ್ಲೆಗಳಲ್ಲಿ ಪ್ರವಾಹ ಇತ್ತು. 3 ಬಾರಿ ಪ್ರವಾಹ ಬಂದಿದೆ ಈ ವರ್ಷ. ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಹೇಳ್ತಕ್ಕಂಥದ್ದು 12 ಲಕ್ಷ ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಮೀಗರ್ ಅಮೌಂಟ್. ಕುಷ್ಕಿ ಬೆಳೆ 1 ಹೆಕ್ಟೇರಿನಲ್ಲಿ ನಾಶ ಆಗಿದ್ರೆ ಅದು 33% ಜಾಸ್ತಿ ಆಗಿರಬೇಕು. ಆಗಿದ್ರೆ ₹6,800. ತರಿ ಜಮೀನಲ್ಲಿ ಆಗಿದ್ರೆ ₹13,500. ಅದು ಮಲ್ಟಿ ಕ್ರಾಪ್ ಆಗಿದ್ರೆ ₹18,000. ನಾನು ಅಡ್ಜರ್ಮೆಂಟ್ ಮೋಷನ್ ಮಾಡಿ ಪ್ರವಾಹದ ಬಗ್ಗೆ ಮತ್ತೆ ಹೆವಿ ರೈನ್ ಬಗ್ಗೆ ಎಲ್ಲ ಮಾತಾಡಿ ಅದ್ರ 3 ಪಟ್ಟು ಹೆಚ್ಚು ಮಾಡಿ ಸರ್ಕಾರ ಕೊಡಿ ಅಂತ ನಿನ್ನೆ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ನೀವೆಲ್ಲ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಿಮ್ಮ ಖಜಾನೆಯಿಂದ ಕೊಡ್ರಿ, ಕೇಂದ್ರ ಸರ್ಕಾರದ ಸಹಾಯ ಕಾಯ್ಕೊಂಡಿರಬೇಡಿ, ಕೊಡ್ರಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.